ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ನೋಡಿ, ಇವತ್ತು ನಾನು ಚಿಕನ್ ರೋಸ್ಟ್ ರೆಸಿಪಿ ಮಾಡ್ತಾ ಇದ್ದೀನಿ. ಯಾವಾಗಲೂ ಅದೇ ಚಿಕನ್ ಒಂದೇ ಥರ ಮಾಡಿ ತಿನ್ನೋದಕ್ಕಿಂತ ಈ ಥರ ಎಲ್ಲ ಮಾಡಬೇಕು. ನೋಡಿ, ಚಿಕನ್ ರೋಸ್ಟ್ ಸೂಪರ್ ಆಗಿರ್ತದೆ. ಇದನ್ನು ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೇನೆ. ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಬೋದು. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಈಗ ಹೇಗೆ ಮಾಡೋದಂತ ನೋಡುವ. ನೋಡಿ, ಮೊದಲಿಗೆ ನಾನು ಒಂದು 10ರಿಂದ 12 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಇದಷ್ಟು ಖಾರ ಇಲ್ಲ, ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಕಲರ್ ಚೆನ್ನಾಗಿ ಬರ್ತದೆ. ನೋಡಿ, ಒಂದು 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಇದು ಕರಿಮೆಣಸು, ಮತ್ತು ಗರಂ ಮಸಾಲ ನೋಡಿ, ಚಕ್ಕೆ ಒಂದು ಸಣ್ಣ ಪೀಸ್, ಮತ್ತು ಸ್ಟಾರ್ ಮತ್ತು ಒಂದು ಸಣ್ಣ ತುಂಡು, ಮತ್ತೊಂದು 2 ಇದು ಲವಂಗ, 2 ಏಲಕ್ಕಿ ತಗೊಂಡಿದ್ದೇನೆ. ನೋಡಿ, ನೀರುಳ್ಳಿ ಒಂದು 2 ಮೀಡಿಯಮ್ ಸೈಜಿದು, ಮತ್ತು ಟೊಮೆಟೊ ಒಂದು 2 ಮೀಡಿಯಮ್ ಸೈಜಿದು ಎಲ್ಲ ಒಟ್ಟಿಗೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಅರಶಿನ ಹುಡಿ ಹಾಕ್ತಾ ಇದ್ದೇನೆ. ನೋಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನಷ್ಟು, ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಹಾಕಬೇಕು. ನಾನು ಸಣ್ಣ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಇದಕ್ಕೆ ನೀರೆಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಳ್ಬೇಕು. ನೋಡಿ, ಹೀಗೆ ಚೆನ್ನಾಗಿ ರುಬ್ಕೊಂಡು ತಗೊಂಡಿದ್ದೇನೆ. ಇಷ್ಟೇ, ಇದೇ ಪ್ರೊಸೀಜರ್. ನೋಡಿ, ತುಂಬ ಸುಲಭ ಉಂಟು ಮಾಡಲಿಕ್ಕೆ. ನೋಡಿ, ಈಗ ಕುಕ್ಕರ್ನಲ್ಲಿ ನಾನು ಒಂದು ಅರ್ಧ kg ಚಿಕನ್ ತಗೊಂಡಿದ್ದೇನೆ. ಇದಕ್ಕೆ ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಂಡು ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ತುಂಬ ಕೆಲಸ ಏನಿಲ್ಲ, ರಪ್ಪ ಮಾಡ್ಬೋದು. ಮಧ್ಯಾಹ್ನದ ಹೊತ್ತಿಗೆ ರಪ್ಪ ಅಂತ ಏನಾದರೂ ಮಾಡಬೇಕಂತ ಅಂದ್ಕೊಂಡಾಗ ಈ ಥರ ಮಾಡ್ಬೋದು ಚಿಕನ್ ರೋಸ್ಟ್. ನೋಡಿ, ಮಸಾಲೆ ಎಲ್ಲ ಒಟ್ಟಿಗೆ ಹಾಕಿ 1 ವಿಸಿಲ್ ನಾನು ಇಡ್ತಿದ್ದೇನೆ. ಇದು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು, ತುಂಬ ಫಾಸ್ಟಲ್ಲಿ ಇಡಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಗ್ಯಾಸ್ 1 ವಿಸಿಲ್ ಇಡಬೇಕು. ನೋಡಿ, ಕುಕ್ಕರ್ನಲ್ಲಿ 1 ವಿಸಿಲ್ ಇಡ್ತಾ ಇದ್ದೇನೆ ನಾನು. ನೋಡಿ, 1 ವಿಸಿಲ್ ಆಗಿದೆ. ಈಗ ಓಪನ್ ಮಾಡಿ ನೋಡುವ ಹೇಗೆ ಬಂದಿದೆ ಅಂತೇಳಿ. ಮೀಡಿಯಮ್ ಫ್ಲೇಮಲ್ಲೇ ಇಡಿ ಫ್ರೆಂಡ್ಸ್, ಫಾಸ್ಟಲ್ಲಿ ಇಡಬೇಡಿ. ಮೀಡಿಯಮ್ ಫ್ಲೇಮ್ನಲ್ಲಿ 1 ವಿಸಿಲ್ ಇಟ್ಟರೆ ಆಯಿತು. ಅರ್ಧ kg ಚಿಕನ್ದು ಮಾಡ್ತಾಯಿದ್ದೇನೆ ನಾನು. ನೋಡಿ, ಚೆನ್ನಾಗಿ ಚಿಕನ್ ಬೆಂದಿದೆ. ನೋಡಿ, ಮಸಾಲ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ಇದರದ್ದು, ಚಿಕನಿದು. ನೋಡಿ, ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೇನೆ. ಇದಕ್ಕೆ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಇಲ್ಲದ್ರೆ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು, ಇಲ್ಲದ್ರೆ ಎಣ್ಣೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತದೆ. ನೋಡಿ, ಇದಕ್ಕೆ ಇದು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ. ಕರಿಬೇವಿನ ಸೊಪ್ಪು ಸ್ವಲ್ಪ ಒಣಗಿದೆ, ಫ್ರೆಶ್ ಇದ್ದರೆ ಒಳ್ಳೆಯದು. ಒಂದು ಕಾಯಿ ಮೆಣಸು ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ನೋಡಿ, ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈಗ ನಾನು ಈ ಬೇಯಿಸಿದ ಚಿಕನ್ ಉಂಟಲ್ಲ, ಮಸಾಲದಿಂದ ಚಿಕನ್ನನ್ನು ಮಾತ್ರ ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, ಇದೇ ತುಪ್ಪಕ್ಕೆ ಹಾಕ್ತಾ ಇದ್ದೇನೆ. ಒಗ್ಗರಣೆಗೆ ಚಿಕನನ್ನು ಮಾತ್ರ ಹಾಕ್ತಾ ಇದ್ದೇನೆ. ನೋಡಿ, ಈ ಥರ ಚಿಕನನ್ನು ಮಾತ್ರ ಹಾಕಿ ಫ್ರೈ ಮಾಡಬೇಕು. ತುಂಬ ಸೂಪರ್ ಆಗ್ತದೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಚಿಕನ್ ತುಂಬ ಒಳ್ಳೆಯದಾಗಿ ಬರ್ತದೆ ಚಿಕನ್ ರೋಸ್ಟ್. ಸ್ವಲ್ಪ ಮುಚ್ಚಿಡ್ತಾ ಇದ್ದೇನೆ ಫ್ರೈ ಆಗಲಿ ಅಂತ ಹೇಳಿ. ನೋಡಿ, ಮುಚ್ಚಳ ತೆಗೆದು ಕೂಡ ಸ್ವಲ್ಪ ಹೊತ್ತು ಬಿಡ್ತೇನೆ ನಾನು, ಅಂದರೆ ಅದರ ಆವಿ ಎಲ್ಲ ನೀರೆಲ್ಲ ಬಿಟ್ಟಿರ್ತದಲ್ಲ, ಸ್ವಲ್ಪ ಡ್ರೈ ಆಗಲಿ ಅಂತೇಳಿ. ನೋಡಿ, ಈಗ ಮಗುಚಿ ಹಾಕ್ತೇನೆ ನಾನು. ಇನ್ನೊಂದು ಸೈಡ್ ಕೂಡ ಫ್ರೈ ಆಗಲಿ ಅಂತ ಹೇಳಿ. ನೋಡಿ, ಒಂದು ಸೈಡ್ ಚೆನ್ನಾಗಿ ಫ್ರೈ ಆದರೆ ಎಲ್ಲ ತಿರುಗಿಸಿ ಹಾಕಬೇಕು, ಮಗುಚಿ ಹಾಕಬೇಕು ಚಿಕನನ್ನು. ಸಖತ್ ಟೇಸ್ಟ್ ಆಗಿರ್ತದೆ ಫ್ರೆಂಡ್ಸ್. ಉಪ್ಪು ಖಾರ ಎಲ್ಲ ಉಂಟಲ್ಲ, ನಿಮಗೆ ಎಷ್ಟು ಬೇಕು ನಿಮ್ಮ ಇದರಲ್ಲಿ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಬೋದು. ನಿಮಗೆ ಮತ್ತು ಬ್ಯಾಡಗಿ ಮೆಣಸು ಹಾಕಿದ್ದೇನಲ್ಲ, ಅದು ಅಷ್ಟು ಖಾರ ಇಲ್ಲ, ಕಲರ್ ಮಾತ್ರ ಚೆನ್ನಾಗಿ ಬರ್ತದೆ. ಮತ್ತು ಕರಿಮೆಣಸಿನ ಸ್ವಲ್ಪ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಾಕಿದರೆ ಅದು ಕರಿಮೆಣಸಿನ ಫ್ಲೇವರ್ ಚೆನ್ನಾಗಿ ಬರ್ತದೆ. ನಾನು ಕರಿಮೆಣಸು ಹಾಕಿರೋದ್ರಿಂದ ಕಾಯಿ ಮೆಣಸು ಒಂದೇ ಹಾಕ್ಕೊಂಡಿದ್ದೇನೆ ಒಗ್ಗರಣೆಗೆ. ಅದು ಎಲ್ಲ ನಿಮ್ಮ ಖಾರಕ್ಕೆ ನೋಡಿ
ಅಡ್ಜಸ್ಟ್ ಮಾಡಿದರೆ ಆಯಿತು, ಕರಿಮೆಣಸು ಮತ್ತು ಗ್ರೀನ್ ಚಿಲ್ಲಿ ಎಲ್ಲ. ನೋಡಿ ಈಗ ಈ ಉಳಿದಿರುವ ಮಸಾಲ ಉಂಟಲ್ಲ ಅದನ್ನು ಕೂಡ ನಾನು ಹಾಕ್ತಾ ಇದ್ದೀನಿ. ಕುಕ್ಕರ್ನಲ್ಲಿ ಬೇಯಿಸಿ ಚಿಕನನ್ನು ಫ್ರೈ ಮಾಡಿದೆ ಅಲ್ಲ, ಅದರ ಉಳಿದ ಮಸಾಲವನ್ನು ಪುನಃ ರೋಸ್ಟ್ ಮಾಡ್ತಾ ಇದ್ದೇನೆ ನಾನು ಇದಕ್ಕೆ. ನೋಡಿ ತುಂಬ ಸುಲಭ ನೋಡಿ ಮಾಡೋದು. ಕುಕ್ಕರ್ನಲ್ಲಿ ಒಟ್ಟಿಗೆ ಹಾಕಿ ಒಂದು ವಿಸಿಲ್ ಒಟ್ಟಿಗೆ ಹಾಕಿ ಇದು ಮಾಡಿದರೆ ಅದು ಮಿಕ್ಸಿಯಲ್ಲಿ ಮಸಾಲ ಎಲ್ಲ ನೀರುಳ್ಳಿ ಟೊಮೆಟೊ ಎಲ್ಲ ಒಟ್ಟಿಗೆ ಹಾಕಿ ರುಬ್ಕೊಂಡ್ರೆ ಆಯಿತು ಮಸಾಲ. ಆಮೇಲೆ ಕುಕ್ಕರ್ನಲ್ಲಿ ಒಂದು ವಿಸಿಲ್ ಇಡೋದು. ಕುಕ್ಕರ್ನಲ್ಲಿ ಇಡುವಾಗ ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು ವಿಸಿಲ್ ಇಟ್ಟರೆ ಆಯಿತು. ನೋಡಿ ಇನ್ನೂ ಇರೋದು ಇದು ಫ್ರೈ ಆಗೋದು ನೋಡಿ. ಇನ್ನು ಇದು ಡ್ರೈ ಆಗಿ ಬರಲಿಕ್ಕೆ ಸ್ವಲ್ಪ ಹೊತ್ತು ತಗೊಳ್ತದೆ, ತುಂಬ ಹೊತ್ತೇನಿಲ್ಲ, ಬೇಗ ಡ್ರೈ ಆಗ್ತದೆ. ನಾನ್ ಸ್ಟಿಕ್ ಪಾತ್ರೆ ಯೂಸ್ ಮಾಡಿದರೆ ನಿಮಗೆ ತುಂಬ ಬೇಗ ಇದಾಗ್ತದೆ, ಡ್ರೈ ಆಗ್ತದೆ, ತುಂಬ ಸುಲಭ ಆಗ್ತದೆ ಮಾಡಲಿಕ್ಕೆ ಕೂಡ. ನೋಡಿ ಡ್ರೈ ಆಗ್ತಾ ಬರ್ತಾ ಉಂಟು ನೋಡಿ. ನೀವು ಬೆಣ್ಣೆಯಲ್ಲಿ ಮಾಡಿದರೆ ಇನ್ನೂ ಕೂಡ ಒಳ್ಳೆ ರುಚಿಯಾಗಿ ಬರ್ತದೆ. ಬೆಣ್ಣೆ ಇಲ್ಲದ್ರೆ ಎಣ್ಣೆಯಲ್ಲಿ ಕೂಡ ಮಾಡ್ಕೊಳ್ಬೋದು, ಎಣ್ಣೆ ಏನು ತೊಂದರೆ ಇಲ್ಲ, ಸೂಪರಾಗಿ ಬರ್ತದೆ. ಇದಕ್ಕೆ ನಿಮಗೆ ಗೇರು ಬೀಜ ಬೇಕಿದ್ರೆ ಹಾಕ್ಬೋದು, ಕ್ಯಾಶು ನಟ್ಸ್, ಗೋಡಂಬಿ ಕೂಡ ಹಾಕಿದರೆ, ಇಲ್ಲದ್ರೆ ಬೇಬಿ ಕ್ಯಾಶು ಸಿಗ್ತದಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ. ಮಧ್ಯದಲ್ಲಿ ಸಿಗ್ತಾ ಇದ್ದರೆ ಸೂಪರ್ ಆಗ್ತದೆ. ಈಗ ಕೊನೆಯಲ್ಲಿ ಒಂದು ಅರ್ಧ ಲಿಂಬೆ ಹಣ್ಣನ್ನು ನಾನು ಸ್ಕ್ವೀಸ್ ಮಾಡ್ತಾ ಇದ್ದೇನೆ. ಲಿಂಬೆಹಣ್ಣು ಹಾಕಿದರೆ ಒಳ್ಳೆಯದಾಗ್ತದೆ, ಸ್ವಲ್ಪ ಹುಳಿಯಾಗಿ ಖಾರವಾಗಿ ಸೂಪರಾಗಿರ್ತದೆ. ನೋಡಿ ಈಗ ಚಿಕನ್ ರೋಸ್ಟ್ ರೆಡಿಯಾಗಿದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ, ಈ ಥರ ಸೂಪರಾಗಿರ್ತದೆ. ಅನ್ನಕ್ಕೆ ಬೇರೆ ಏನು ಬೇಕಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.